ಅವಾಗ ಏನಂದರೆ NLP ನಾವೇನು ಮಾಡ್ತೀವಿ ಅಂದರೆ ಆ ಒಂದು ಏನು ಕೂತಿದೆಯೋ ನಿಮ್ಮ ಇದರಲ್ಲಿ, ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅನ್ನೋ ವಿಚಾರ ಕೂತಿದೆ ತಲೆಯಲ್ಲಿ, ಆ ತಲೆಯಲ್ಲಿ ಕೂತಿರೋ ವಿಚಾರನ ಮತ್ತೆ ಪಾಸಿಟಿವ್ ಮಾಡ್ತೀವಿ. ಆ ಪಾಸಿಟಿವಿಟಿನ ತೊಗೊಳುತ್ತೆ. ಅವಾಗ ಪಾಸಿಟಿವ್ ಥ್ರೂ ವರ್ಕ್ ಮಾಡೋಕ್ಕೆ ಶುರು ಮಾಡ್ತೀರಾ. ಆ ಥರನೂ ಮಾಡಿಕೊಂಡು ನೀವು ನಿಮ್ಮ ಜೀವನನ ಬದಲಾಯಿಸ್ಕೋಬೋದು. ಯಾಕಂದರೆ ಕೆಲವೊಂದನ್ನ Nothing changes if nothing changes. You can't expect a different life while repeating the same habits. ನಿಮ್ಗೇನು ಪ್ರಾಬ್ಲಮ್ ಇದೆ ಕೇಳಿ, ಓಕೆ, ಅದಕ್ಕೆ ಕೆಲವೊಂದು ಟೆಕ್ನಿಕ್ಸ್ ಇರುತ್ತೆ. ಆ ಟೆಕ್ನಿಕ್ಸ್ನ ನಿಮ್ಮ ಕೈಲೇ ಹೇಳಿಸಿ. ದೊಡ್ಡ ಹುಡುಗನೇ 30 ವರ್ಷದ ಮೇಲಾಗಿದೆ ಆದರೆ ಡ್ರೈವ್ ಮಾಡಲ್ಲ. ಯಾಕೆ ಅಂತ ಹೇಳಿದ್ರೆ ಭಯ. ಆವಾಗ ಅವ್ರಿಗೆ ಆ ಒಂದು ಮೆಮೊರಿನ ತೆಗೆದುಹಾಕಿದ್ವಿ ನಾವು NLP ಮಾಡಿ. ತೆಗೆದುಹಾಕಿದ ಮೇಲಿಂದ ಅವರು ಡ್ರೈವಿಂಗ್ ಮಾಡ್ತಾ ಇದ್ದಾರೆ. ಇವಾಗ ಕಲ್ತ್ಕೊಂಡು ಎಲ್ಲ ನ್ಯೂರೋಲಿಂಗ್ವಿಸ್ಟಿಕ್ ಪ್ರೋಗ್ರಾಮರ್ ಎಲ್ಲರೂ ಯಾರು ಏನು ಮಾಡ್ತಾರೆ, ಈ ಥರದನ್ನೇ ತಲೆಯಿಂದ ತೆಗೆದಾಕೋದು. ಸೇರ್ಕೊಂಡು 3 ದಿನಕ್ಕೆ ನನ್ಗೆ ಎಷ್ಟೋ ದಿನದಿಂದ ಇದ್ದಿದ್ದಂತ ಮಾಟ ಮಂತ್ರ 3 ದಿನಕ್ಕೆ ವಾಸಿ ಆಗೋಯ್ತು. ಎದ್ದು ಓಡಾಡ್ತಾನೆ ಇರ್ಲಿಲ್ಲ. ನಾನು ಅಷ್ಟು ನೆಲ ಕಚ್ಚಿದ್ದೆ. ಅಷ್ಟೊಂದು ನನಗೆ ಮಾನಸಿಕ ಹಿಂಸೆ. ನಿಮ್ದು ಪಾಡ್ಕಾಸ್ಟ್ ನೋಡ್ಬಿಟ್ಟು ನಾನು ಸುಮ್ನೆ ಕಾಲ್ ಮಾಡಿ ಜಾಯಿನ್ ಆಗಿರೋದು. ಅಂಡ್ ನನಗೆ ಒಂದು ತುಂಬಾ ಕ್ಯೂರಿಯಾಸಿಟಿ ಇದೆ. ನೀವು ಅಷ್ಟೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀರಾ. ವೆರಿ ವೆರಿ ನೈಸ್ ಅಂಡ್ ವೆರಿ ಥ್ಯಾಂಕ್ಫುಲ್ ಟು ಯು. ನನಗೆ ಅದು ನೀವು ಕಟ್ ಮಾಡುವಾಗೆ ನೀವು ಕಟ್ ಗಿವ್ ದ ಪರ್ಮಿಷನ್ ಅಂಡ್ ಕಟ್ ಅಂತ ಹೇಳಿದ್ರು. ಬ್ಯಾಕ್ ಸೈಡ್ ಅಲ್ಲೇ ಎಲ್ಲೆಲ್ಲೇ ಚಕ್ರಗಳು ಇದೆ ಅಲ್ಲೆಲ್ಲೇ ಐ ಕುಡ್ ಏಬಲ್ ಟು ಫೀಲ್ ಸಮ್ ಕೈಂಡ್ ಆಫ್ ಬ್ಲಾಕ್ ಅಂಡ್ ಇಟ್ ಈಸ್ ಗೋಯಿಂಗ್ ಆಫ್ ಅಂತ ಆ ತರ. ಆಮೇಲೆ ಇಲ್ಲೇ ಬಂದಾಗೆ ಕೂಡ ಇಟ್ ವಾಸ್ ಲಿಟಲ್ ಹೆವಿಯರ್. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಅಮ್ಮ. ಭಾಳ ಒಂದು ಒಳ್ಳೊಳ್ಳೆ ವಿಷಯನ ನಮ್ಮ ಚಾನಲ್ಗೆ ನೀಡ್ತಾ ಬರ್ತಾ ಇದ್ದೀರಾ ಅಮ್ಮ. ಅದಕ್ಕೆ ಮೊದಲನೇದಾಗಿ ನಿಮಗೆ ಕೃತಜ್ಞತೆಗಳು. ಇನ್ನೊಂದು ಸಬ್ಜೆಕ್ಟ್ ಬಗ್ಗೆ ನೀವು ಹೇಳಿದ್ರಿ. ಸೊ ಇದು ಹೊಸ ಸಬ್ಜೆಕ್ಟು, ನಾನಂತೂ ಕೇಳಲೇ ಇಲ್ಲ, ಇದು ಎಲ್ಲೂ ಕೇಳಲೂ ಇಲ್ಲ. ನಾನು ಯಾವುದೇ ಒಂದು ಪಾಡ್ಕಾಸ್ಟಲ್ಲೂ ಯಾವುದೋ ಸೋಷಿಯಲ್ ಮೀಡಿಯಾದಲ್ಲೂ ನಾನು ಇದ್ರ ಬಗ್ಗೆ ಎಲ್ಲೂ ನೋಡಿಲ್ಲ. ಸೊ NLP ಅಂತ ಹೇಳಿದ್ರಿ. ಸೊ NLP ಅಂದರೆ ಏನು? ಸೊ ಇದರಿಂದ ಏನು ಉಪಯೋಗ ಆಗುತ್ತೆ? ಸೊ ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡ್ತಾ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡೋದು. ಓಕೆ ಸರ್, ಖಂಡಿತ. ತುಂಬ ಜನಕ್ಕೆ ಇಲ್ಲಿ ಗೊತ್ತಿರಬಹುದು NLP ಅಂದರೆ ಏನು ಅಂತ. ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ಅಂತ ಹೇಳ್ತಾರೆ ಅದನ್ನು, ಫುಲ್ ಫಾರ್ಮು. ಏನು ನ್ಯೂರೋ ಅಂದರೆ ಏನು? ನ್ಯೂರೋ ಸೈನ್ಸ್, ನ್ಯೂರೋ ಸರ್ಜನ್ಸ್ ಅಂತ ಹೇಳ್ತೀವಿ. ಏನು ನರಗಳಿಗೆ ಸಂಬಂಧಪಟ್ಟಿದ್ದು, ಬ್ರೈನಲ್ಲೂ ಸಣ್ಣ ಸಣ್ಣ ಕೂದಲು ಎಳೆ ಥರ ಇರುತ್ತಂತೆ ನರಗಳು, ಅದಕ್ಕೆ ಸಂಬಂಧಪಟ್ಟಿದ್ದಂದರೆ ಇವಾಗ ನಿಮಗೆ ಬ್ರೈನ್ ಎನರ್ಜಿ ಅಂತ ಹೇಳಿದಾಗ ನೀವು ಯಾವುದೇ ಒಂದು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಬ್ರೈನ್ ಬಗ್ಗೆ, ಬ್ರೈನ್ ಒಳಗಿಂದ ಲೈಟ್ ಬರ್ತಾ ಇರೋದು ನಿಮಗೆ ಪಿಕ್ಚರ್ ಎಲ್ಲ ನೋಡಿರ್ತೀರ. ಏನಾಗುತ್ತೆ ಅಂತ ಹೇಳಿದ್ರೆ ಪ್ರೋಗ್ರಾಮಿಂಗ್ಸ್ ಏನಾಗಿರುತ್ತೆ ನಮಗೆ. ಪ್ರೋಗ್ರಾಮಿಂಗ್ ಅಂತ ಹೇಳಿದ್ರೆ ಇವಾಗ ಏನು ಚಾನಲಲ್ಲಿ ಏನು ಬರುತ್ತೆ ಆ್ಯಡ್ಸ್ ಎಲ್ಲ, ಇದೆಲ್ಲ ಪ್ರೋಗ್ರಾಮಿಂಗ್. ಇವಾಗ ಬ್ರಿಟಿಷರ್ಸ್ ಬಂದು ತುಂಬ ಪ್ರೋಗ್ರಾಮಿಂಗ್ ಮಾಡೋಗಿದ್ದಾರೆ ನಮಗೆ. ಯಾವ ಥರ ಪ್ರೋಗ್ರಾಮಿಂಗ್ ಅಂತ ಹೇಳಿದ್ರೆ ಅವಾಗೆಲ್ಲ ಏನು ತಿಂತಿದ್ವಿ, ಬರೀ ನಾವು ಸಿರಿಧಾನ್ಯಗಳನ್ನು ತಿಂತಾಯಿದ್ವಿ. ಅವಾಗೆಲ್ಲ ಸಿರಿಧಾನ್ಯ ತಿಂದು ಹೆಲ್ದಿಯಾಗಿದ್ವಿ ನಾವು. ನಮ್ಮ ಹೆಲ್ತ್ನ ನೋಡಿ ಅವ್ರಿಗೆ ತುಂಬ ಸಹಿಸೋಕ್ಕಾಗಲಿಲ್ಲ ಅವ್ರಿಗೆ. ಆವಾಗ ಏನು ಮಾಡಿದ್ರು ಗೊತ್ತಾ, ಪ್ರೋಗ್ರಾಮ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾವೆಲ್ಲ ಆವಾಗೇ ಅಂತೆ ಅಕ್ಕಿ ಬಂದಿದ್ದು, ಗೋಧಿ ಬಂದಿದ್ದು. ತುಂಬ ಜನ ರಿಸರ್ಚರ್ಸ್ ಹೇಳ್ತಾರೆ, ನಾನು ಹೇಳ್ತಾ ಇರೋದಲ್ಲ, ಅವ್ರು ರಿಸರ್ಚರ್ಸ್ ಹೇಳ್ತಿರೋದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅಥವಾ ನಮ್ಮ ಖಾದರ್ ಸರ್ ಇದ್ದಾರೆ ಇವಾಗ, ಮಿಲೆಟ್ಸ್ ಬಗ್ಗೆ ಹೇಳ್ತಾ ಇರೋಂಥವ್ರು. ಖಾದರ್ ಸರ್ ಸಂಚಲನ ಮೂಡಿಸಿದ್ದಾರೆ ಇದರಲ್ಲಿ, ಮಿಲೆಟ್ ವರ್ಲ್ಡ್ ನಮ್ಗೆಲ್ಲರಿಗೂ ಅಲ್ವಾ. ಏನು ಅಂದರೆ ಅವರೇ ಹೇಳ್ತಾರೆ, ಪ್ರೋಗ್ರಾಮಿಂಗ್ ಮಾಡಿ ಕೂರಿಸಿದ್ದಾರೆ ನಿಮಗೆ. ಅಕ್ಕಿ ಮತ್ತು ಗೋಧಿ ಬಂದು ತಿನ್ನುವಂಥ ವಸ್ತುಗಳಲ್ಲ ಅಂತ ಹೇಳ್ತಾರೆ ಅವರು. ಸೊ ಅದು ಒಂದು ಪ್ರೋಗ್ರಾಮಿಂಗ್. ಯಾಕೆ ನಾನು ಇಲ್ಲಿಗೆ ಬಂದೆ ಅಂದರೆ ದಿನದಿಂದ ತಿನ್ನೋವಂಥ ಐಟಮ್ಗೆ ಬಂದರೆ ನಿಮಗೆ ಗೊತ್ತಾಗತ್ತೆ ಯಾವುದು ನಮಗೆ ಪ್ರೋಗ್ರಾಮ್ ಆಗಿದೆ ಅಂತ. ಅಕ್ಕಿ ಗೋಧಿಯಿಂದಾನೇ BP ಬರೋದು, ಅಕ್ಕಿ ಗೋಧಿಯಿಂದಾನೇ ಈ ರಿಫ್ಲೆಕ್ಸ್ ಪ್ರಾಬ್ಲಮ್ಸ್ ಬರೋದು ಎಲ್ಲ ಅದರಿಂದ. ನಿಮ್ಮ ಊಟ ಬದಲಾವಣೆ ಆದರೆ ನಿಮಗೆ ಆರೋಗ್ಯ. ವಾಲ್ನಟ್ ತಿನ್ರಿ, ನಿಮಗೆಲ್ಲ ಸರಿ ಆಗುತ್ತೆ. ಲವಂಗ ತಿನ್ರಿ, ನೀವು ಆರಾಮಾಗ್ತೀರೋ. ಅಕ್ಕಿ ಗೋಧಿ ಹಾಲು ಸಕ್ಕರೆ ತಿನ್ನಬಾರದು ಅಂತ ಪಟ್ಟಿ ಮಾಡಿದ್ದೇವೆ. ಯುಕ್ತ ಆಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ. ಮತ್ತು ಇವಾಗ ನೀವು ಆರ್ಗ್ಯಾನಿಕ್ ಅಂತ ಹೇಳಿ ನೀವು ಹೋದಾಗ, ಸಿದ್ಧ ಇದಕ್ಕೆಲ್ಲ ಹೋದಾಗ ನೀವು ಹೇಳ್ತಾರೆ ಅವರು, ಸಿದ್ಧ ಪರಂಪರೆಗೆ ಹೋದಾಗ ನಾವು ಇವಾಗ ಏನೇನು ಯೂಸ್ ಮಾಡ್ತೀವಿ, ಟೂತ್ ಪೇಸ್ಟಿಂದ ಹಿಡಿದು ಇಟ್ ಈಸ್ ಆಲ್ ಪ್ರೋಗ್ರಾಮ್ಡ್ ಅಂತ ಅಲ್ವಾ. ನೀವು ಇಜ್ಲಲ್ಲಿ ಹಲ್ಲು ಉಜ್ತಾ ಇದ್ವಿ, ಅವಾಗೆಲ್ಲ ಹಲ್ಲೆಲ್ಲ ಗಟ್ಟಿಗಿತ್ತು, ಹಲ್ಲು ಪ್ರಾಬ್ಲಮ್ ಇರಲಿಲ್ಲ, ಡೆಂಟಿಸ್ಟ್ಗಳಿರಲಿಲ್ಲ ಅವಾಗ. ಇವಾಗ ಏನಂತ ಹೇಳಿದ್ರೆ ಏನೇನು ಬೇರೆ ಥರದ್ದು ನಾವು ಇವಾಗ ಯೂಸ್ ಮಾಡ್ತಾ ಇದ್ದೀವಿ ಅದರಲ್ಲೆಲ್ಲ ಕೆಮಿಕಲ್ ಇರೋದ್ರಿಂದ ಅದರಿಂದ ಕಾಯಿಲೆಗಳು ಬರೋದಲ್ಲದೆ ನಮ್ಮ ಹಲ್ಲುಗಳು ಹಾಳಾಗ್ತಾ ಇದೆ ಬೇಗ.
ಮತ್ತು ಇವಾಗಿನ ಫುಡ್ ಹ್ಯಾಬಿಟಿಂದ ಅದೆಲ್ಲ ಏನಂದರೆ ಪ್ರೋಗ್ರಾಮಿಂಗು ನಿಮಗೆ ತೋರಿಸೋದು ಪದೇ ಪದೇ ಒಂದನ್ನು ಹೇಳಿದ್ರೆ ಅದು ಸತ್ಯ ಆಗುತ್ತೆ ಅಂತ ಹೇಳ್ದಂಗೆ ಆ್ಯಡ್ಸಲ್ಲಿ ಏನು ನಿಮ್ಗೆ ಪ್ರೊಜೆಕ್ಟ್ ಮಾಡಿ ತೋರಿಸ್ತಾ ಇರ್ತಾರೆ ಪದೇ ತೋರಿಸಿದಾಗ ಅದನ್ನು ನಿಜ ಅಂತ ನಿಮ್ಮ ಬ್ರೈನು ಒಪ್ಕೊಳ್ಳುತ್ತೆ ಅದನ್ನು. ಓಕೆನಾ? ನೀವು ದಿನನಿತ್ಯ ಮಾಡೋದು ಬೆಳಗ್ಗೆ ಎದ್ದ ತಕ್ಷಣ ನೀವು ಹೀಗೆ ಬ್ರಷ್ ಮಾಡಬೇಕು ಅಂತ. ಕೆಲವರೆಲ್ಲ ಬ್ರೈನ್ ಕೋಚಸ್ ಅಂತ ಇದ್ದಾರೆ, ಬ್ರೈನ್ ಕೋಚಸ್ ಅಂತ. ಅವರೆಲ್ಲ ಏನು ಮಾಡ್ತಾರೆ, ನೀವು ಬಲಗೈಯಲ್ಲಿ ಬ್ರಷ್ ಮಾಡ್ತಾ ಇದ್ರೆ ಎಡಗೈಯಲ್ಲಿ ಬ್ರಷ್ ಮಾಡೋಕ್ಕೆ ಹೇಳ್ತಾರೆ ಅವ್ರು ನಿಮಗೆ. ಯಾಕಂತ ಹೇಳಿದ್ರೆ ಬ್ರೈನ್ ಫಂಕ್ಷನನ್ನು ಅದನ್ನು ಚೇಂಜ್ ಮಾಡಬೇಕು ಅಂತ ಹೇಳಿ. ಯಾಕಂದ್ರೆ ಒಂದೇ ಥರ ಮಾಡ್ತಿದ್ರೆ ಅಷ್ಟೇ ನೀವಂದರೆ ಬ್ರೈನ್ ಒಂದು 100% ಯೂಟಿಲಿಟಿ ನೀವು ಮಾಡ್ತಿಲ್ಲ, 1% ಯೂಟಿಲೈಸ್ ಮಾಡ್ತಿಲ್ಲ ಬ್ರೈನ್ ಪವರ್ನ ಅಂತ. ಬ್ರೈನ್ ಪವರ್ ಎಷ್ಟಿದೆ ಅಂತ ಈ ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗಲ್ಲಿ ನಿಮ್ಮ ಬ್ರೈನ್ ಪವರ್ ಗೊತ್ತಾಗುತ್ತೆ. ಮತ್ತು ಈ ಥರ ಏನೇನು ನೆಗೆಟಿವ್ ಪ್ರೋಗ್ರಾಮಿಂಗ್ ನಿಮ್ಮ ಬಗ್ಗೆ ನೀವೇ ಮಾಡ್ಕೊಂಡಿರೋದು, ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಮಾಡಿರೋದು, ಅಥವಾ ನಿಮ್ಮ ಸಮಾಜ ಮಾಡಿರೋದು, ಅಥವಾ ನಿಮ್ಮ ಸ್ಕೂಲ್ಗಳಲ್ಲಿ ಮಾಡಿರೋಂಥ ನೆಗೆಟಿವ್ ಪ್ರೋಗ್ರಾಮಿಂಗು ಏನು, ನಿನ್ನ ಯೋಗ್ಯತೆ ಇಷ್ಟೇ, ನೀನು ಇಷ್ಟೇ ಮಾಡೋಕ್ಕಾಗೋದು, ಇದ್ರ ಮೇಲೆ ನೀನು ಮಾಡೋಕ್ಕಾಗಲ್ಲ. ಹೇಗೆ ಒಂದು ಚಿಕ್ಕ ಆನೆ ಮರಿಗೆ ಆವಾಗ ಒಂದು ಸಣ್ಣ ಹಗ್ಗದಲ್ಲಿ ಕಟ್ಟಿರ್ತಾರೆ ಚಿಕ್ಕ ಆನೆ ಮರಿನ, ಅದು ಬೆಳೆದ್ರೂ ಆ ಸಣ್ಣ ಹಗ್ಗನೇ. ಅದಕ್ಕೇನಂದರೆ ನಾನು ಇದು ಬಿಡಿಸ್ಕೊಂಬರೋಕ್ಕಾಗಲ್ಲ ಅನ್ನೋದು ಒಂದು ಕಲ್ಪನೆ ಕೂರಿಸಿರ್ತಾರಲ್ಲ ಅದ್ರ ತಲೆಯಲ್ಲಿ. ಇವಾಗ ಸರ್ಕಸಲ್ಲೆಲ್ಲ ಟ್ರೈನ್ ಮಾಡಿರ್ತಾರೆ, ಆ ಪ್ರಾಣಿಗೆ ಆಗಲ್ವಾ, ಸಿಂಹ ಹುಲಿ ತಿನ್ನಕ್ಕಾಗಲ್ವಾ ಇವ್ರನ್ನ, ಅದಕ್ಕೆ ಅದೇ ಶಕ್ತಿ ಇರುತ್ತೆ. ಆದರೆ ಶಕ್ತಿನ ಸಪ್ರೆಸ್ ಮಾಡಿ ಇಟ್ಟಿರ್ತಾರೆ, ಕುಗ್ಸೋದು. ಹೌದು, ಇವಾಗ ನಮ್ಗೇನಾಗಿದೆ, ನಮ್ಮನ್ನೆಲ್ಲ ಕುಗ್ಸಿದ್ದಾರೆ. ನಮ್ಮ ಬ್ರೈನ್ ಪವರ್ ಇದಲ್ಲ, ನಾವೇನು ಯೋಚನೆ ಮಾಡ್ತಿದ್ದೀವಿ, ಇವಾಗ ನೋಡಿ ಎಲಾನ್ ಮಸ್ಕ್ ಟ್ರಿಲಿಯನರ್ ಆದರು, ಅವರೊಬ್ಬರೇ ಫಸ್ಟ್ ಟ್ರಿಲಿಯನರ್ ಅಂತಾರೆ. ಯಾಕೆ? ಅವನು 100% ಬ್ರೈನ್ ಪವರ್ ಯೂಸ್ ಮಾಡಿದ್ರೆ ಎಲಾನ್ ಮಸ್ಕು, ನಾವು 1% ಯೂಸ್ ಮಾಡ್ತಾ ಇದೀವಿ. 100 1% ಇಲ್ಲಿ. ಅವ್ರಿಗೆ ಎಲಾನ್ ಮಸ್ಕ್ ಅವ್ರಿಗಿರೋದು 24 ಅವರ್ಸೇ, ನಮ್ಗಿರೋದು 24 ಅವರ್ಸೇ. ಅವ್ರ ಯುಟಿಲೈಸೇಷನ್ ನೋಡಿ, ನಮ್ಮ ಯುಟಿಲೈಸೇಷನ್ ನೋಡಿ. We have this handy fusion reactor in the sky called the sun. Okay? You don't have to do anything. It just works. Shows up every day and produces ridiculous amounts of power. Okay? ಅಲ್ವಾ? ಬ್ರೈನ್ ಪವರು ಅಗಾಧವಾದದ್ದು. ಯೂನಿವರ್ಸಲ್ಲಿ ಎಷ್ಟು ಅಗಾಧವಾದ ಶಕ್ತಿ ಇದೆಯೋ ಅಷ್ಟು ನಮ್ಮ ಬ್ರೈನ್ಗಿದೆ. ನಮ್ಮ ಬ್ರೈನ್ ಪವರ್, ಯೂನಿವರ್ಸು ಒಂದೇ, ನಮ್ಮ ಬ್ರೈನು ಒಂದೇ. ಆದರೆ ನಮ್ಮ ಬ್ರೈನ್ಗೆ ಅಷ್ಟು ಪವರ್ ಇದೆ ಅಂತ ಹೇಳಿದೆ ಸಪ್ರೆಸ್ ಮಾಡಿ ನಮ್ಮನ್ನು ಇಟ್ಟಿದ್ದಾರೆ. ಆಯಿತಾ? ಅದು ಸಮಾಜ ಆಗಿರ್ಬೋದು, ಅಥವಾ ನ್ಯೂಸ್ ಪೇಪರ್ಗಳಾಗಿರ್ಬೋದು. ನ್ಯೂಸ್ ಪೇಪರ್ಗಳು ಓದ್ತಾ ಇರೋದು ನ್ಯೂಸ್ ಪೇಪರಲ್ಲಿ ಬಂದಿಯಾಗಿದ್ದೀವಿ, ಫೇಸ್ಬುಕ್ಕಲ್ಲಿ ಬಂದಿಯಾಗಿದ್ದೀವಿ ಅಷ್ಟೇ. ಕೂಪಮಂಡುಕ ಅಂತ ಹೇಳ್ತೀವಲ್ಲ, ಒಂದು ಬಾವಿಲಿರೋ ಕಪ್ಪೆ ಥರ ಅಷ್ಟೇ ನಾವು ಯೋಚನೆ ಮಾಡೋದು. ಅದ್ರ ಆಚೆಗೆ ನಾವು ಯೋಚನೆ ಮಾಡಲ್ಲ. ನನಗೆ ಬಾವಿನೇ ನನ್ನ ಪ್ರಪಂಚ, ಅದ್ರ ಆಚೆಗೆ ನೀವು ಏನೇ ಹೇಳಿದ್ರು ನೀವು ನಂಬಲ್ಲ. ಯಾಕೆ? ನೀವು ನೋಡಿಲ್ವಲ್ಲ, ಹೌದು, ಅದಕ್ಕೆ ನೀವು ನಂಬಲ್ಲ. ಇವಾಗ ಬಾವಿಲಿರೋ ಕಪ್ಪೆಗೆ ಬಾವಿ ಮಾತ್ರನೇ ಪ್ರಪಂಚ, ಅದಕ್ಕೆ ಅಷ್ಟೇ ನೋಡಿರೋದು. ಆಚೆ ಹೋಗ್ಬಿಟ್ಟು ನೀನು ಇದು ಮಾಡಿದ್ಯಾ ಅಂದರೆ ಹೆಂಗೆ? ಅದಕ್ಕೆ ಹೇಳೋದು ಟ್ರಾವೆಲ್ ಮಾಡೋದು ಏನು ಗೊತ್ತಾ? ನಾನು ಟ್ರಾವೆಲ್ ಮಾಡ್ತಿದ್ದೀನಿ ಅಂತ ಎಲ್ಲ ಕಡೆ ತೋರಿಸ್ಕೊಳ್ಳೋದಕ್ಕಲ್ಲ. ಟ್ರಾವೆಲ್ ಮಾಡಿದಾಗ ನೀವು ಬೇರೆ ಬೇರೆ ಥರದ ಜನನ ನೋಡ್ತೀರಾ, ಬೇರೆ ಬೇರೆ ಜನ ಜೊತೆ ಬರೀತೀರಾ, ಬೇರೆ ಸಮಾಜಗಳನ್ನ ನೋಡ್ತೀರಾ, ಜನ ಹೇಗೆ ಅಂತ ತಿಳ್ಕೊತೀರಾ, ಎಲ್ಲೆಲ್ಲಿ ಯಾವ್ಯಾವ ಥರ ಕಲ್ಚರ್ ಇದೆ ಅಂತ ತಿಳ್ಕೊತೀರಾ, ಇವಾಲ್ವ್ ಆಗ್ತೀರಾ. ಅರ್ಥ ಆಯ್ತಾ? ಇವಾಗ ನಿಮ್ಮ ಅಜ್ಜಿ ಏನೋ ಹೇಳಿದ್ದು ಅಂತ ಇವಾಗ ಹೇಳ್ತಾರಲ್ಲ, ಅಪ್ಪ ಹಾಕಿದ ಹಾಲದ ಮರಕ್ಕೆ ನೇಣು ಹಾಕ್ಕೊಂಡೋದು ಅಂತ, ಅಥವಾ ಅಪ್ಪ ಹಾಕದ ಹಾಲಿದ ಮರ ಅದಕ್ಕೆ ನೇಣು ಹಾಕೋತೀಯ ಅಂತ. ಆ ಥರ ಒಂದೇನೋ ಕ್ರಿಯೇಟ್ ಮಾಡಿರ್ತಾರೆ ಅವರು. ಹೌದು, ಫ್ಯಾಮಿಲಿದೇನೋ ಇರುತ್ತೆ ಲೀನೇಜ್ದು, ಅದ್ರ ಥರನೇ ಇರಬೇಕು ನೀವು ಅಂತ ಎಲ್ಲೂ ಬರ್ದಿಲ್ಲ. ಅದನ್ನೇ ಹೇಳೋದು ಪ್ರೋಗ್ರಾಮಿಂಗ್ ಅಂತ. ಇವಾಗ ಸ್ಕೂಲಲ್ಲಿ ನಮಗೆಲ್ಲ ಮಾಡ್ತಿರೋದು ಪ್ರೋಗ್ರಾಮಿಂಗ್. ಇವಾಗ ನೀವು ದೊಡ್ಡ ಶ್ರೀಮಂತರು ಮಕ್ಕಳನ್ನ ನೋಡಿದ್ರೆ ಯಾರು ನಮ್ಮ ಥರ ಸ್ಕೂಲ್ಗಳಲ್ಲಿ ಓದಲ್ಲ. ಅರ್ಥ ಆಯ್ತಾ? ಯಾಕೆ? ಈ ಸ್ಕೂಲಲ್ಲಿ ಆ ಥರದ್ದು ಎಜುಕೇಷನ್ನೇ ಇಲ್ಲ. ನಾವು ಆ ಥರ ಬೆಳೆಯೋಕ್ಕೂ ಆಗಲ್ಲ. ಸ್ಕೂಲಲ್ಲಿ ಏನು ಬುಕ್ಕದು ಹೇಳ್ಕೊಟ್ಟಿರ್ತಾರೋ, ಏನಂತಾರೆ ಬುಕ್ ವರ್ಮ್ ಅಂತ ಹೇಳ್ತಾರಲ್ಲ, ಆ ಥರ ನಾವೆಲ್ಲ ಬುಕ್ ವರ್ಮ್ಗಳಷ್ಟೇ, ಅಥವಾ ಸೋಷಿಯಲ್ ಮೀಡಿಯಾ ವರ್ಮ್ ಅಂತಲೂ ನಾವು ಹೇಳ್ಬೋದು. ಅಂದರೆ ಇವಾಗ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೋ ಇನ್ಫಾರ್ಮೇಷನ್ ಇದೆ, ಒಳ್ಳೇದು ಇದೆ, ಕೆಟ್ಟದ್ದು ಇದೆ. ನಾವೇನು ತೊಗೋತೀವಿ ಅಂತ, ಅದು ಎಷ್ಟು ನಾವು ಯಾವುದನ್ನು ನೋಡ್ತೀವೋ ಅದೇ ನಮ್ಮ ತಲೆಗೆ ಹೋಗುತ್ತೆ ಅಂತ. ಆ ಥರ ಪ್ರೋಗ್ರಾಮಿಂಗ್ ಆಗ್ಬಿಟ್ರೆ ಸರಿನಾ? ನೀವು ಅದಕ್ಕೇ ಎಷ್ಟೋ ಥರದ ಬುಕ್ಗಳಿದೆ. ನಿಮ್ಮ ಪ್ರೋಗ್ರಾಮಿಂಗನ್ನ ರಿಪೇರ್ ಮಾಡೋ ಅಂಥದ್ದು ರೀವೈರ್ ಯುವರ್ ಬ್ರೈನ್ ಅಂತ ಹೇಳ್ತಾರೆ. ರೀವೈರಿಂಗ್ ಅದೂ ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ಗೆ. ಏನಂದರೆ ನೀವೊಂದು ಏನೋ ಅದಕ್ಕೆ ಏನಂತ ಹೇಳಿದ್ರೆ, ಓಕೆ ನಾನು ಇಷ್ಟೇ, ನನ್ನ ಇದು ಇಷ್ಟೇ, ಇದ್ರ ಮೇಲೆ ನಾನು ಹೋಗೋಕ್ಕಾಗಲ್ಲ ಅಂತ ಹೇಳಿ ನಾವು ಒಂದು ಫಿಕ್ಸ್ ಮಾಡ್ಕೊಂಡಿರ್ತೀವಿ ನಮ್ಮ ಮೈಂಡಲ್ಲಿ. ಆಯಿತಾ? ನಾನಿವಾಗ 100ಗೆ 50 ಮಾರ್ಕ್ಸ್ ತೆಗಿತೀನಿ ಅಂದರೆ ನಾನು ಅಷ್ಟೇ ತೆಗಿಯೋಕ್ಕಾಗೋದು. ಎಕ್ಸ್ಟ್ರಾ ಅಂದರೆ 151 ಮಾರ್ಕ್ಸ್ ತೆಗಿಬೋದು ಅಷ್ಟೇ. ಅದ್ರ ಮೇಲೆ ತೆಗಿಯೋಕ್ಕಾಗಲ್ಲ ಅಂತ ಹೇಳ್ತೀವಿ. ಯಾಕೆ ತೆಗಿಯೋಕ್ಕಾಗಲ್ಲ? ನಿಮ್ಮ ಬ್ರೈನನ್ನು ನೀವು ಟ್ರೈನ್ ಮಾಡ್ಕೊಳ್ಳಿ ಅಂತ, ಟ್ರೈನ್ ಯುವರ್ ಬ್ರೈನ್ ಅಂತ ಬ್ರೈನ್ನ ಟ್ರೈನ್ ಮಾಡ್ತಾರೆ. ಅವಾಗ ಏನಂದರೆ NLP ನಾವೇನು ಮಾಡ್ತೀವಿ ಅಂದರೆ, ಆ ಒಂದು ಏನು ಕೂತಿದೆಯೋ ನಿಮ್ಮ ಇದರಲ್ಲಿ, ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅನ್ನೋ ವಿಚಾರ ಕೂತಿದೆ ತಲೆಯಲ್ಲಿ, ಆ ತಲೆಯಲ್ಲಿ ಕೂತಿರೋ ವಿಚಾರನ ಮತ್ತೆ ಪಾಸಿಟಿವ್ ಮಾಡ್ತೀವಿ. ಅದನ್ನು ನಾವು ಹೇಳ್ಬಿಟ್ಟು ನಿಮಗೆ ಪಾಸಿಟಿವ್ ಮಾಡ್ತೀವಿ. ಪಾಸಿಟಿವ್ ಮಾಡಿದಾಗ, ಟ್ರೈನ್ ಮಾಡಿದಾಗ ಬ್ರೈನು ಅವಾಗ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳುತ್ತೆ. ಬ್ರೈನು ಆ ಪಾಸಿಟಿವಿಟಿನ ತೊಗೊಳುತ್ತೆ. ಅವಾಗ ಪಾಸಿಟಿವ್ ಥ್ರೂ ವರ್ಕ್ ಮಾಡೋಕ್ಕೆ ಶುರು ಮಾಡ್ತೀರಾ. ಓಕೆನಾ? ಇವಾಗ ಸೆಲ್ಫ್ ಹಿಪ್ನಾಸಿಸ್ ಅಂತ ಹೇಳ್ತಾರೆ. ಅದು ಬ್ರೈನ್ ಚೇಂಜ್ ಮಾಡೋದೇನೆ. ಅದೇ ಥರ NLPಲಿ ನಿಮ್ಮ ಬ್ರೈನನ್ನು ನೀವು ಚೇಂಜ್ ಮಾಡ್ಕೋಬೋದು.
Nothing changes if nothing changes. You can't expect a different life while repeating the same habits. Growth doesn't happen by waiting. It happens when you decide to do something differently, even when it's uncomfortable. ಆ ಥರನೂ ಮಾಡಿಕೊಂಡು ನೀವು ನಿಮ್ಮ ಜೀವನನ ಬದಲಾಯಿಸ್ಕೋಬೋದು. ಯಾಕಂದರೆ ಕೆಲವೊಂದನ್ನು ಹೀಲಿಂಗ್ ಥ್ರೂ ತೆಗ್ದಾಕಕ್ಕಾಗತ್ತೆ, ಆದರೆ ನಿಮ್ಮ ಬ್ರೈನ್ ಒಳಗೆ ಕೂತಿದೆಯಲ್ಲ ಹುಳ, ಆ ಹುಳನ ಚೇಂಜ್ ಮಾಡ್ಬೇಕು. ಬ್ರೈನ್ ಒಳಗೆ ಕೈ ಹಾಕಿ ತೆಗಿಬೇಕು ಅದನ್ನು. ಅದು ಬ್ರೈನ್ ಒಳಗೆ ಕೈ ಹಾಕಿ ತೆಗೆಯೋವಂಥ ಕೆಲಸನ NLP ಮಾಡೋದು. ಇವಾಗ ಹೀಲಿಂಗ್ ಅಂದರೆ ನಿಮ್ಮ ಮೈ ಮೇಲೆ ಹೀಲ್ ಮಾಡ್ತೀವಿ, ಅದು ಒಳಗೆ ಹೋಗಿ ಎಂಟರ್ ಆಗಿ ಕಾಸ್ಮಿಕ್ ಎನರ್ಜಿ ಶಿಫ್ಟ್ ಮಾಡಬೇಕು ನಿಮ್ಮನ್ನು. ಆ ಶಿಫ್ಟ್ ನಿಮಗೆ ನಾವು NLP ಏನು ನಾವು ಥೆರಪಿ ಮಾಡ್ತೀವಿ, ನಿಮಗೆ ನಿಮ್ಮ ಹತ್ರ ಮಾತಾಡಿ ನಿಮ್ಗೇನು ಪ್ರಾಬ್ಲಮ್ ಇದೆ ಕೇಳಿ, ಓಕೆ ಅದಕ್ಕೆ ಕೆಲವೊಂದು ಟೆಕ್ನಿಕ್ಸ್ ಇರುತ್ತೆ. ಆ ಟೆಕ್ನಿಕ್ಸ್ನ ನಿಮ್ಮ ಕೈಲೇ ಹೇಳಿಸಿ ಯೂಸ್ ಮಾಡಿಸಿ ನಾವು ಅದನ್ನು ತೆಗೆದುಹಾಕ್ತೀವಿ. ನೀವೇ ನಿಮ್ಮ ತಲೆಯಲ್ಲಿರೋ ಹುಳನ ನೀವೇ ತೆಗೆದುಹಾಕೊಳ್ಳೋದು. ಅದಕ್ಕೆ ನಾವು ಸುಮ್ಮನೆ ಗೈಡ್ ಮಾಡ್ತೀವಿ ನಿಮ್ಗೆ ಅಷ್ಟೇ. ಆ ಥರದ್ದೇ ಇದು NLP. ಎಷ್ಟೋ ಜನಕ್ಕೆ ನನ್ನ ಕ್ಲೈಂಟ್ಸು, ನಾನು NLP ಥ್ರೂ ಕ್ಲಿಯರ್ ಮಾಡಿರೋ ಕ್ಲೈಂಟ್ಸ್ದು ಹೇಳ್ತೀನಿ. ಒಬ್ಬರು ಬಂದು ಒಂದ್ಸಲ ಆಕ್ಸಿಡೆಂಟ್ ಆಗಿಬಿಟ್ಟಿತ್ತು ಅವ್ರಿಗೆ. ಅವ್ರ ತಂಗಿ ಟ್ರಾವೆಲ್ ಮಾಡ್ಬೇಕಾದ್ರೆ ಬಸ್ಸಲ್ಲಿ ಬಸ್ ಆಕ್ಸಿಡೆಂಟ್ ಆಗಿ ಬಸ್ಸಿಂದ ಆಚೆ ಬಿದ್ದುಬಿಟ್ಟಿದ್ದಾರೆ ಅವರು. ಆವಾಗಿಂದ ಅವ್ರು ಡ್ರೈವಿಂಗ್ ಮಾಡಲ್ಲ, ಭಯ. ದೊಡ್ಡ ಹುಡುಗಾನೆ, 30 ವರ್ಷದ ಮೇಲಾಗಿದೆ, ಆದರೆ ಡ್ರೈವ್ ಮಾಡಲ್ಲ. ಯಾಕೆ ಅಂತ ಹೇಳಿದ್ರೆ ಭಯ. ಆವಾಗ ಅವ್ರಿಗೆ ಆ ಒಂದು ಮೆಮರಿನ ತೆಗೆದುಹಾಕಿದ್ವಿ ನಾವು NLP ಮಾಡಿ. ತೆಗೆದುಹಾಕಿದ ಮೇಲಿಂದ ಅವರು ಡ್ರೈವಿಂಗ್ ಮಾಡ್ತಾ ಇದ್ದಾರೆ. ಇವಾಗ ಫೋನ್ ಮಾಡಿ ಹೇಳಿದ್ರು, ಮೇಡಮ್ ನೀವು ಅದು ತೆಗೆದಾಕಿದ್ಮೇಲೆ ನಾನು ತುಂಬ ಆರಾಮಾಗಿದ್ದೀನಿ, ಆರಾಮಾಗಿ ಡ್ರೈವ್ ಮಾಡ್ತೀನಿ ಅಂತ ಹೇಳಿದ್ರು. ನೋಡಿ ಅದೊಂದು ಕೂತಿತ್ತಲ್ಲ, ಅದು ಕೆಲವರು ಬೇರೆ ಬೇರೆ ಥರದಲ್ಲಿ ತೊಗೋಬೋದು ಅದನ್ನು. ಬಟ್ ಅದು NLPಯಿಂದ ಆ ಪ್ರೋಗ್ರಾಮಿಂಗ್ನ ನಾವು ಚೇಂಜ್ ಮಾಡಿದ್ದು. ಇನ್ನೊಬ್ರಿಗೆ ಏನಂದರೆ, ಈ ಏನಾದರೂ ತಿಂದರೆ ಅಸಿಡಿಟಿ ಆಗೋವಂಥ ಪದಾರ್ಥಗಳನ್ನು ತಿಂದರೆ ಇವತ್ತು ತಿಂದರೆ ಅವರು ಅವತ್ತು ರಾತ್ರಿನೇ ಹೋಗಿ ಹಾಸ್ಪಿಟ್ಲಲ್ಲಿ ತೋರಿಸ್ಕೊಳ್ಳೋದು. ನನ್ಗೇನೋ ಆಗ್ಬಿಟ್ಟಿದೆ, ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅನ್ನೋ ಥರದಲ್ಲಿ. ಅವ್ರಿಗೆ ಆ ಥರನೇ ಭಾವನೆ. ನನಗೆ ಏನೋ ಆಗ್ಬಿಡ್ತೀವಿ ಇವತ್ತು ಫುಲ್ಲು ಮನೇಲಿ ಫುಲ್ಲು ಇದು ಮಾಡೋದು, ಎಲ್ರಿಗೂ ರಂಪ ಮಾಡೋದು. ನನಗೇನೋ ಆಗ್ಬಿಟ್ಟಿದೆ, ಎದೆ ಉರಿತಿದೆ, ಎದೆ ನೋವ್ತಿದೆ, ನಂಗೆ ಹಾರ್ಟ್ ಅಟ್ಯಾಕ್ ಏನಾದರೂ ಆಗ್ತಿರ್ಬೇಕು ಅಂತ ಅವ್ರು ಅಂದ್ಕೊಂಡು ಹೋಗೋರು. ಯಾವಾಗಲೂ ಅವ್ರಿಗೆ ಆ ಪ್ರಾಬ್ಲಮ್ ಆಗೋದು. ಅವ್ರ ವೈಫ್ ಬಂದು ನನ್ನ ಹತ್ರ ಕೇಳಿದ್ರು, ರಿಕ್ವೆಸ್ಟ್ ಮಾಡಿದ್ರು, ಮೇಡಮ್ ಈ ಥರ ಏನಾರ ತಿಂದುಬಿಟ್ರೆ ಅವತ್ತೆಲ್ಲ ನಾವು ರಾತ್ರಿ ಮಲ್ಗೋಕ್ಕಾಗಲ್ಲ, ಯಾಕೆ ನಮಗೆ ಫಸ್ಟೇ ಗೊತ್ತಾಗ್ಬಿಟ್ಟಿರುತ್ತೆ ನಮ್ಮ ಯಜಮಾನ್ರು ಈ ಥರ ಮಾಡ್ತಾರೆ ಅಂತ. ಸೊ ಅದಕ್ಕೆ ಏನಾದರೂ ಒಂದು ಮಾಡಿ ಅಂತ ಅವ್ರದ್ದು NLP ಮಾಡಿ NLP ಥ್ರೂ ಅವ್ರದ್ದು ಕ್ಲಿಯರ್ ಮಾಡಿದ್ವಿ. ಅವರು ಇವಾಗ ಆರಾಮಾಗಿದ್ದಾರೆ. ಅವ್ರ ವೈಫು ಯಾವಾಗ್ಲೂ ಇವತ್ತು ನಮ್ಮ ಯಜಮಾನ್ರು ಕಾಳು ಸಾರು ತಿಂದರು, ಆದ್ರೂ ಅವ್ರಿಗೇನು ಆಗಿಲ್ಲ, ಆರಾಮಾಗಿ ಮಲಗಿದ್ದಾರೆ. ಅದು ರಿಲೀಸ್ ಆಗಿದೆ ಅಂತ ಹೇಳ್ತಾರೆ. ಹಾಗಾಗಿ ಕೆಲವೊಂದು ಒಬ್ರೊಬ್ರಿಗೆ ಒಂದೊಂದು ಥರ ಆಗುತ್ತೆ. ಒಂದೇ ಸೆಷನಲ್ಲಿ ಕೆಲವ್ರಿಗೆ ರಿಲೀಸ್ ಆಗ್ಬೋದು, ಕೆಲವ್ರಿಗೆ 2-3 ಸೆಷನ್ಸ್ ಆಗ್ಬೋದು. ಅದು ರಿಗಾರ್ಡಿಂಗ್ ಟು ದ ಪ್ರೋಗ್ರಾಮಿಂಗ್, ಯಾವ ವಯಸ್ಸಲ್ಲಿ ಆಗಿದೆ ಅವ್ರಿಗೆ ಆ ಪ್ರೋಗ್ರಾಮಿಂಗು, ಯಾವ ಥರ ಆಗಿದೆ ಅಂತ ನೋಡಿಕೊಂಡು ಅದನ್ನು ರಿಲೀಸ್ ಮಾಡ್ತೀವಿ. ನಿಮಗಿದು ಒಂಥರ ನಗು ಅಂತ ಅನ್ಸ್ಬೋದು, ಆದರೆ ಆ ಸಫರ್ ಮಾಡೋರಿಗೆ ಮಾತ್ರನೇ ಗೊತ್ತಿರುತ್ತೆ. ಮಿಡ್ ನೈಟ್ ಎದ್ಬಿಟ್ಟು ಆಸ್ಪತ್ರೆಗೆ ಹೋಗೋದು ಹೆದರ್ಕೊಂಡು, ಅದು ಆತಂಕ, ಅದೆಲ್ಲನೂ. ಇದು ಏನಂದ್ರೆ ಅಮ್ಮ, ಅವ್ರಿಗೆ ತೊಂದರೆ ಮಾಡ್ಕೊಳ್ಳೋದಲ್ದೆ ಇಡೀ ಮನೆಯವ್ರಿಗೂ ಕೂಡ ಅದೊಂದು ಆತಂಕ. ಅದು ಹೌದು, ಭಯನೇ, ಬಹಳ ಒಂದು ತೊಂದರೆ ಕೊಟ್ಟ. ಹೌದು, ಯಾಕಂದ್ರೆ ಅವ್ರಿಗೆ ಅಷ್ಟು ಭಯ, ಏನೋ ಆಗ್ಬಿಡುತ್ತೆ ನನಗೆ ಅಂತ ಆ ಥರ ಲೆವೆಲ್ಗೆ ಅವ್ರದ್ದು ಆಲೋಚನೆಗಳು. ಹಾಗಾಗಿ ಇದೆಲ್ಲ ಏನಂತ ಹೇಳಿದ್ರೆ ಪ್ರೋಗ್ರಾಮಿಂಗ್, ಇವೆಲ್ಲ ಮೈಂಡ್ ಪ್ರೋಗ್ರಾಮಿಂಗ್. ಯಾಕಂದ್ರೆ ನಾವೇ ಹೇಳ್ತೀವಲ್ಲ ಮಕ್ಕಳಿಗೆ, ನೀನು ಅಷ್ಟೊಂದು ತಿನ್ಬೇಡ, ನಾಳೆ ದಿನ ದಪ್ಪ ಆಗ್ಬಿಡ್ತೀಯ ಅಂದ್ರೆ ಅದು ಆಗ್ಬಿಡುತ್ತದು, ಆಗ್ಬಿಡುತ್ತೆ ಅಷ್ಟೇ. ಪ್ರೋಗ್ರಾಮಿಂಗ್ ಆಗೋಯ್ತು, ತಲೆಗೆ ಹೊಟ್ಟೋಯ್ತು. ನೀವು ಪ್ರೋಗ್ರಾಮಿಂಗ್ಗಳು ಮಾಡೋದನ್ನ ನಿಮ್ಮ ಮಕ್ಕಳಿಗೆ, ನಿಮಗೆ, ನಿಮ್ಮ ಮನೆಯವ್ರಿಗೆಲ್ಲ ನಿಲ್ಲಿಸಿ. ಮನೆಯವ್ರಿಗೆ ಏನು ಮಾಡ್ತೀರ, ಏನ್ರಿ ಇದರಲ್ಲಿ ಇನ್ವೆಸ್ಟ್ ಮಾಡ್ತೀರಾ, ಮುಳುಗೋಗ್ತೀರಾ ಬಿಡಿ ನೀವು ಅಷ್ಟೇ. ಅವ್ರ ಪಾಪ ಬೇರೆಯವ್ರಿಗೆ ಚೆನ್ನಾಗಿರುತ್ತೆ, ನಿಮ್ಮ ಯಜಮಾನ್ರದೇ ಮುಳುಗೋಗಿರುತ್ತೆ. ಯಾಕೆ ನೀವು ಪ್ರೋಗ್ರಾಮ್ ಮಾಡಿಬಿಟ್ರೆ ಅದು ಕೂತ್ಕೊಂಡ್ಬಿಡ್ತಾವೆ ಅವ್ರ ತಲೆಯಲ್ಲಿ. ಅದನ್ನೇ ಪ್ರೋಗ್ರಾಮಿಂಗ್ ಅನ್ನೋದು ನಾವು. ಸ್ಕೂಲಲ್ಲಿ ಟೀಚರ್ಸು ಅಷ್ಟೇ ತುಂಬ ಪ್ರೋಗ್ರಾಮಿಂಗ್ ಮಾಡ್ತಾರೆ. ಯಾಕಂದರೆ ಟೀಚರ್ಸ್ಗೂ ಸ್ಕೂಲಲ್ಲಿ ಟ್ರೈನಿಂಗ್ ಬೇಕಾಗತ್ತೆ ಇವೆಲ್ಲ. ಯಾಕಂದ್ರೆ ಯಾವ ಥರ ಪ್ರೋಗ್ರಾಮ್ ಅವ್ರು ನೋಡಿ ಪಾಸಿಟಿವ್ ಪ್ರೋಗ್ರಾಮಿಂಗು ಮಾಡ್ಬೋದು. ಮನೇಲಿ ನೆಗೆಟಿವ್ ಪ್ರೋಗ್ರಾಮಿಂಗ್ ಮಾಡ್ತಿದ್ದಾರೆ, ಓಕೆ. ಸ್ಕೂಲಲ್ಲಿ ಟೀಚರ್ಸು ಪಾಸಿಟಿವ್ ಪ್ರೋಗ್ರಾಮಿಂಗ್ ಮಾಡ್ಬೋದು. ಮಕ್ಕಳಿಗೆ ಅವಕಾಶ ಇದೆ, ಯಾಕಂದರೆ ಅವ್ರದ್ದು ಎಳೆ ಬ್ರೈನು ಏನು ಬೇಕಾದ್ರೂ ತೊಗೊಳುತ್ತೆ. ಹಸಿ ಮಣ್ಣಿನ ಥರ ಮಕ್ಕಳದು ಮನಸ್ಸು ಅಂತ ಹೇಳ್ತಾರೆ. ಮನಸ್ಸು ಅಂದರೆ ಏನೋ ಬ್ರೈನೇ. ಮನಸ್ಸು ಎಲ್ಲಿದೆ, ಬ್ರೈನು ಅಲ್ವಾ? ಮನಸ್ಸು ಎಲ್ಲಿದೆ ಹುಡುಕು ಅಂತ ಹೇಳಿದ್ರೆ ಮನಸ್ಸು ನೋಡ್ಕೋಕ್ಕಾಗತ್ತಾ? ಹಂಗೆ ನೀವು ಮಕ್ಕಳ ಮುಂದೆ ಏನೇನೋ ಮಾತಾಡಬೇಡಿ, ಅವ್ರನ್ನ ಮೋಟಿವೇಟ್ ಮಾಡಿಬಿಡಿ. ಪಾಸಿಟಿವ್ ಆಗಿ ಹೇಳಿ ಅವ್ರಿಗೆ ಹಿಂಗೆ ಹೆಣ್ಮಕ್ಳಿಗೆ ಹೇಳೋದು ಹಂಗೇನೆ. ಏನೇ ಇಷ್ಟು ಕಪ್ಪಗಿದೆಯಾ ಅವಳು, ಇನ್ನೂ ಪಾಪ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಹುಡುಗಿಗೆ ಏನೇ ಇಷ್ಟು ಕಪ್ಪಗಿದೆಯಾ, ಏನೇ ಈ ಥರ ಇದೆಯಾ, ನಿನ್ಗೆ ಯಾರೇ ಗಂಡು ಕೊಡ್ತಾರೆ, ನಿಂಗೆ ಯಾರೇ ಮದುವೆ ಮಾಡ್ತಾರೆ. ನಮ್ಮ ಲೋಕಲ್ ನಾವೆಲ್ಲ ಹಾಗೆ ಬಿಡ್ರಿ. ಇದು ಬೇರೆಯವ್ರದ್ದು ಹೇಗೋ ಸ್ಟ್ಯಾಂಡರ್ಡ್ ಜನದ ನನಗೆ ಗೊತ್ತಿಲ್ಲ. ಲೋಕಲ್ ಜನ ಎಲ್ಲ ಹಿಂಗೆ ಮಾತಾಡೋದು. ಅಥವಾ ಅಕ್ಕಪಕ್ಕದವ್ರು ಹೇಳಿರ್ತಾರೆ, ನೆಂಟರು ಹೇಳಿರ್ತಾರೆ, ಹಲ್ಲುದ್ರೋಯ್ತಾ, ಹಲ್ಲುದ್ರೋದ್ಮೇಲೆ ಈ ಥರ ಹಲ್ಲು ಬಂದ್ಬಿಟ್ರೆ ನಿನ್ಗೆ ಈ ಥರ ಹಲ್ಲಿದ್ರೆ ಯಾವನೇ ನೋಡ್ತಾನೆ, ನೀನು ಯಾವನೇ ಮದುವೆ. ಮುಗ್ದೋಯ್ತು, ಪ್ರೋಗ್ರಾಮಿಂಗ್ ಆಗೋಯ್ತಾ ಮಗುಗೆ. ಆ ಮಗು ಎಷ್ಟೇ ಚೆನ್ನಾಗಿರಲಿ, ಅವಳು ಹಲ್ಲು ಒಂದ್ರ ಮೇಲೆ ಒಂದಿದ್ದು ತುಂಬ ಚೆನ್ನಾಗೇ ಕಾಣ್ತಿರ್ಲಿ ಅವಳು, ಆದರೆ ಆ ಪ್ರೋಗ್ರಾಮಿಂಗ್ ಕೂತ್ಬಿಟ್ಟಿರುತ್ತೆ. ಆ ಕೀಳರಿಮೆ ನೀವು ಹುಟ್ಟಿಸಿರೋದು, ಆಯಿತಾ? ಆ ಮಗು ಕೀಳರಿಮೆ ಬರೋದಕ್ಕೆ ನೀವೇ ಕಾರಣ. ಅದು ಪಾಪ ದೊಡ್ಡದಾದ್ಮೇಲೆ ಯಾರಿಗೂ ಹೇಳ್ಕೊಳಕ್ಕಾಗಲ್ಲ, ಅದೇ ಅನುಭವಿಸ್ತಾ ಇರುತ್ತೆ ಒಳಗಿಂದ ಒಳಗೆ, ಆಯಿತಾ? ಇದೆಲ್ಲ ಮಾಡಬೇಡಿ ಮಕ್ಕಳಿಗೆ. ಇದೇ ಪ್ರೋಗ್ರಾಮಿಂಗು. ಇದರಿಂದನೇ ನಾವುಗಳೆಲ್ಲ NLP ಕಲ್ತ್ಕೊಂಡು ಎಲ್ಲ ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮರ್ ಎಲ್ಲರೂ ಯಾರು ಏನು ಮಾಡ್ತಾರೆ, ಈ ಥರದ್ದನ್ನೇ ತಲೆಯಿಂದ ತೆಗೆದಾಕೋದು.
ನಮಸ್ತೆ ಹೇಮಾ ಅಮ್ಮ. ನನಗೆ ನಿಮ್ಮ ವಿಕ್ಟ್ರಿ ವಾರಾಹಿ ಕೋರ್ಸಿಗೆ ಸೇರ್ಕೊಂಡು ತುಂಬಾ ಅನುಕೂಲ ಆಗಿದೆ ನನಗೆ. ಹೆಂಗಪ್ಪ ವರ್ಕ್ ಆಯ್ತು ಅಂದ್ರೆ ಅದು ನನ್ ಸೇರ್ಕೊಂಡ್ 3 ದಿನಕ್ಕೆ ನನ್ಗೆ ಎಷ್ಟೋ ದಿನದಿಂದ ಇದ್ದಿದ್ದಂತ ಮಾಟ ಮಂತ್ರ 3 ದಿನಕ್ಕೆ ವಾಸಿ ಆಗೋಯ್ತು. ಎದ್ದು ಓಡಾಡ್ತಾನೆ ಇರ್ಲಿಲ್ಲ, ನಾನು ಅಷ್ಟು ನೆಲ ಕಚ್ಚಿದ್ದೆ, ಅಷ್ಟೊಂದು ನನಗೆ ಮಾನಸಿಕ ಹಿಂಸೆ. ಯಪ್ಪ ಅಂತ ಮಾಟ ಮಂತ್ರ ನಾನು 10 ವರ್ಷದಿಂದ ನರಳುತ್ತಿದ್ದೆ, ಯಾರೂ ಮೇಲ್ ಮಾಡಿರ್ಲಿಲ್ಲ ನನಗೆ. ಎಷ್ಟು ಜನ ಜ್ಯೋತಿಷ್ಯರ ಹತ್ರ ಎಲ್ಲ ಹೋಗಿದ್ವಿ, ಟಿವಿಲಿ ಬರ್ತಾರಲ್ಲ ಅವ್ರ ಹತ್ರ ಎಲ್ಲ ಹೋಗಿದ್ವಿ, ಎಲ್ಲೂ ಪರಿಹಾರ ಸಿಕ್ಕಿರ್ಲಿಲ್ಲಮ್ಮ ನಂಗೆ. ನಿಮ್ ಕ್ಲಾಸಿಗೆ ಸೇರ್ಕೊಂಡ್ 3 ದಿನಕ್ಕೆ ನನಗೆ ಯಪ್ಪ ಅದ್ಭುತನೇ ಆಗೋಯ್ತು, ಪವಾಡ ತರನೇ ಇದಾಗೋಯ್ತು. ನಮ್ ಗ್ರೂಪ್ ಅಲ್ಲಿ ಇದ್ದವರೆಲ್ಲ ಒಳ್ಳೆ ಫ್ರೆಂಡ್ಸ್, ಎಲ್ಲರೂ ಆಶ್ಚರ್ಯ ಪಟ್ರು, ಅವರು ಕೂಡ ಖುಷಿ ಪಟ್ರು ಹುಷಾರಾಗಿದ್ದಕ್ಕೆ. ಥ್ಯಾಂಕ್ ಯು ಅಮ್ಮ. ಹಾ, ಮತ್ತೆ ಒಂದೊಂದ್ ಸಿಂಬಲ್ ಕೊಡ್ತಿರಲ್ಲ ನೀವು, ಅದೊಂದಂತೂ ಒಂದೊಂದು ಅದ್ಭುತ ಮಾಣಿಕ್ಯ ತರ ವರ್ಕ್ ಮಾಡ್ತಾವ, ಆನ್ ದ ಸ್ಪಾಟ್ ವರ್ಕ್ ಮಾಡ್ತವೆ. ಅಪ್ಪ ಅದಂತೂ ಹೊಟ್ಟೆಗ್ ಮದ್ದು ಹಾಕಿರೋ ಸಿಂಬಲ್ ಅಂತೂ ಎಷ್ಟು ಬೇಗ ವರ್ಕ್ ಆಗುತ್ತೆ ಅಂದ್ರೆ, ಇನ್ನು ನಾನು ಹಾಕೊಂಡಿದ ತಕ್ಷಣನೇ ಎಷ್ಟು ಬೇಗ ಪ್ರಯೋಗ ಆಗುತ್ತೆ. ಅಪ್ಪ ದೇವ್ರೆ, ಎಂತ ವಿದ್ಯೆ ಕೊಟ್ಟಿದ್ದೀರಮ್ಮ ನೀವು. ಜಗನ್ಮಾತೆ ತಾಯಿ ನಮ್ಮಮ್ಮ ಭೂಲೋಕಕ್ಕೆ ಇಳ್ದು ಬಂದಿರೋ ಜಗನ್ಮಾತೆ ನಮ್ಮ. ನನ್ನ ಪಾಲಿಗಂತೂ ದುಷ್ಟ ಜನರು ತಾಂಡವಾಡ್ತೈತೆ. ಬರೀ ಮಾಟ ಮಂತ್ರ ಬಿಟ್ರೆ ಬೇರೇನಿಲ್ಲ ಈ ಪ್ರಪಂಚದಕ್ಕೆ. ಎಲ್ಲದಕ್ಕೂ ಮಾಟ ಮಂತ್ರ, ಒಂದ್ ಚಿಕ್ಕ ಪುಟ್ಟ ವಿಷಯಕ್ಕೂ ಮಾಟ ಮಂತ್ರ. ಇಂಥ ಮಾಟ ಮಂತ್ರ ಕಾಲದಲ್ಲಿ ನಾವ್ ಹೆಂಗಪ್ಪ ಪರಿಹಾರ ಮಾಡ್ಕೊಳ್ಳೋದು? ಇಲ್ಲಪ್ಪ ಹೋಗೋದು, ಎಲ್ಲಾ ಕಡೆ ಹೋಗಿ ನೊಂದು ಬೆಂದು ಇರೋ ಪರ ದುಡ್ಡೆಲ್ಲ ಕಳ್ಕೊಬಿಟ್ಟಿದ್ದೆ. ಲಾಸ್ಟ್ ಅಲ್ಲಿ ನಿಮ್ದೊಂದೇ ಒಂದ್ ಕ್ಲಾಸಿಗೆ ನಂಗೆ ಸೇರ್ಕೊಳಕ್ಕೂ ನನ್ನ ಹತ್ರ ದುಡ್ಡಿರ್ಲಿಲ್ಲ. ನಾನೇನೋ ಸಾಲ ಮಾಡಿ ಸೇರ್ಕೊಂಡಿದ್ದಕ್ಕೂ ಸಾರ್ಥಕ ಆಯ್ತು ನನ್ನ ಜೀವನ. ನನಗೆ ಮರು ಜೀವನ ಕೊಟ್ಟಿದ್ದಕ್ಕೆ ನಿಮ್ಗೆ ಕೋಟಿ ಧನ್ಯವಾದ ಅಮ್ಮ. ಗಜೇಂದ್ರ ಮೋಕ್ಷ ಕಥೆಯಲ್ಲಿ ಗಜೇಂದ್ರನ್ ಕಾಪಾಡಕ್ಕೆ ಮಹಾವಿಷ್ಣು ಹೆಂಗ್ ಬಂದ್ನೋ, ದೇವ್ರಿದ್ದಾನೆ ಅನ್ನೋದಕ್ಕೆ ನೀವೇ ಸಾಕ್ಷಿ ನನ್ನ ಜೀವನದಲ್ಲಿ. ತುಂಬಾ ನಾನ್ ದೇವ್ರ ನಂಬ್ತಿದ್ದೆ, ಬಂದೇ ಬರ್ತಾನೆ ಯಾವ್ದಾದ್ರು ರೂಪದಲ್ಲಿ. ನಾನು ಕಳ್ಕೋಬಾರ್ದು ಭರವಸೆ ಅಂತಾನೇ ಇದ್ದೆ. ಗುಪ್ತ ನವರಾತ್ರಿಯಲ್ಲಿ ವಾರಾಹಿ ಅಮ್ಮನ್ ಪೂಜೆ ಮಾಡ್ಬೇಕು, ಶತ್ರು ಸಂಹಾರ ಆಗ್ತಾರೆ ಅಂತ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡ್ ಮಾಡಿದ್ದೆ. 3 ದಿನ ಮಾತ್ರ ಮಾಡಿದ್ದೆ. 3 ದಿನ ಚಾಪೆ ಮೇಲೆ ಮಲಗ್ಬೇಕು ಅಂತ ಹೇಳಿದ್ರು. ನಂಗೆ ಚಾಪೆ ಮೇಲೆ ಮಲಗೋಕ್ಕೂ ಆಗ್ತಿರ್ಲಿಲ್ಲ, ಅಷ್ಟು ಮೈಯಕ್ಕೆ ಎಲ್ಲ ಚುಚ್ಚೋದು ಹಂಗೆ ಕಷ್ಟ ಪಟ್ಕೊಂಡು ಹೆಂಗ ಮಾಡಿದ್ದೆ. 3 ದಿನ ಆಗಿ 4ನೇ ದಿನಕ್ಕೆ ಅಷ್ಟೇ ಮಧ್ಯಾಹ್ನ ಹಿಂಗ್ ಮಲ್ಕೊಂಡೇ ಇದ್ದೆ ನಾನು. ಆಮೇಲೆ ಏನೋ ಬೇಜಾರಾಗಿ ಯೂಟ್ಯೂಬ್ ಆನ್ ಮಾಡ್ದೆ, ಬಂತು ವಾರಾಹಿ ಇದು ಈ ತರ ಆನ್ ದ ಸ್ಪಾಟ್ ನನಗೆ ಇದಾಗುತ್ತೆ ಅಂತೆಲ್ಲ ನಿಮ್ದು ನೋಡ್ಬಿಟ್ಟು, ಇದೇನಪ್ಪ ಇವ್ರು ಹಿಂಗ್ ಹೇಳ್ತಾರೆ, ಯಪ್ಪ ದೇವ್ರೆ ಹೆಂಗ್ ನಂಬೋದು ಹೆಂಗೆ ಅಂತೇಳಿ ಅನುಮಾನ ಪಟ್ಕೊಂಡು, ಆಮೇಲೆ ಹೆಂಗೋ ದುಡ್ಡು ಅರೇಂಜ್ ಮಾಡ್ಬಿಟ್ಟು ಹಾಕಿ ನಾನು ಅವ್ರ ಹತ್ರ ಕೇಳ್ಕೊಂಡೆ, ನಿಮ್ಮ ಇವ್ರ ಹತ್ರ, ಮ್ಯಾಮ್ ನಂಗೆ ಅರ್ಜೆಂಟ್, ನನ್ಗೆ ತುಂಬಾ ಹುಷಾರಿಲ್ಲ, ನಾನು ಅರ್ಜೆಂಟಾಗಿ ಸೇರ್ಕೋಬೇಕು, ನಾನು ಯಾವ ಕೋರ್ಸಿಗೆ ಸೇರ್ಕೊಂಡ್ಲಿ ಬೇಗ ಹೇಳಿ, ನಂಗೆ ತುಂಬಾ ಮಾಟ ಮಂತ್ರ ಪ್ರಯೋಗ ಆಗಿದೆ ಅಂತ ಕೇಳ್ಕೊಂಡೆ. ಅವ್ರು ಹೇಳಿದ್ರು, ವಾರಾಹಿ ಕೋರ್ಸ್ ತಗೋಬಿಡ್ರಿ, ಬೇಗ ಸ್ಟಾರ್ಟ್ ಆಗುತ್ತೆ ಇವಾಗ, ಕ್ಲಿಯರ್ ಆಗುತ್ತೆ ಅಂತ ಹೇಳಿದ್ರು. ಹೆಂಗೋ ಅನುಮಾನ ಮೇಲೆ ತಗೊಂಡಿದ್ದಕ್ಕೂ ಯಪ್ಪ ಪವಾಡ ತರನೇ ಪ್ರಯೋಗ ಆಯ್ತದು. ತುಂಬಾ ಧನ್ಯವಾದ ಅಮ್ಮ. ಥ್ಯಾಂಕ್ ಯು ಸೋ ಮಚ್. ದೇವತೆ ನೀವು, ಜಗನ್ಮಾತೆ. ಎಂತ ವಿದ್ಯೆ ಕಲ್ತಿದ್ದೀರ ಯಪ್ಪ ದೇವ್ರೆ, ಎಲ್ಲಿಂದ ಬರುತ್ತಮ್ಮ ನಿಮ್ಗಿದೆಲ್ಲ? ಥ್ಯಾಂಕ್ ಯು ಸೋ ಮಚ್ ಅಮ್ಮ. ನಿಮ್ಗೂ ನಿಮ್ ಕುಟುಂಬದವರು ಸದಾ ನಗ್ನಗ್ತಾ ಖುಷಿಯಾಗಿಟ್ಟಿರ್ಲಿ ಆ ಭಗವಂತ, ಯಾವುದೇ ರೀತಿಯಾದ ಕಷ್ಟ ತೊಂದರೆ ಕೊಡ್ದಂಗೆ ಅಂತ ನಾನು ಪ್ರೇಯರ್ ಮಾಡ್ತೀನಿ ಭಗವಂತನ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಥ್ಯಾಂಕ್ ಯು. ನೀವು ನಿಮ್ದು ಪಾಡ್ಕಾಸ್ಟ್ ನೋಡ್ಬಿಟ್ಟು ನಾನು ಸುಮ್ನೆ ಕಾಲ್ ಮಾಡಿ ಜಾಯಿನ್ ಆಗಿರೋದು. ಅಂಡ್ ನನಗೆ ಒಂದು ತುಂಬಾ ಕ್ಯೂರಿಯಾಸಿಟಿ ಇದೆ, ನೀವು ಅಷ್ಟೆಲ್ಲ ಚೆನ್ನಾಗಿ ಮಾಡ್ತಾ ಇದ್ದೀರಾ. ವೆರಿ ನೈಸ್ ಅಂಡ್ ವೆರಿ ಥ್ಯಾಂಕ್ಫುಲ್ ಟು ಯು. ನನ್ಗೆ ಅದು ನೀವು ಕಟ್ ಮಾಡುವಾಗೆ ನೀವು ಗಿವ್ ದ ಪರ್ಮಿಷನ್ ಅಂಡ್ ಕಟ್ ಅಂತ ಹೇಳಿದ್ರು. ಬ್ಯಾಕ್ ಸೈಡ್ ಅಲ್ಲೇ ಎಲ್ಲೆಲ್ಲೇ ಚಕ್ರಗಳು ಇದೆ, ಅಲ್ಲೆಲ್ಲೇ ಐ ಕುಡ್ ಏಬಲ್ ಟು ಫೀಲ್ ಸಮ್ ಕೈಂಡ್ ಆಫ್ ಅ ಬ್ಲಾಕ್ ಅಂಡ್ ಇಟ್ ಈಸ್ ಗೋಯಿಂಗ್ ಆಫ್ ಅಂತ ಆತರ. ಆಮೇಲೆ ಇಲ್ಲೇ ಬಂದಾಗೆ ಕೂಡ ಇಟ್ ವಾಸ್ ಲಿಟಲ್ ಹೆವಿಯರ್ ಫಾರ್ ಮೀ ಹಿಯರ್. ಅವಾಗೆ ತುಂಬಾ ಇದು ಆಯ್ತು, ತುಂಬಾ ರಿಲ್ಯಾಕ್ಸ್ ಅನ್ನಿಸ್ತಾ ಇದೆ. ತುಂಬಾ ಧನ್ಯವಾದಗಳು. ನೀವು ಏನಾದ್ರೂ ಹೇಳ್ಬೇಕ್ರಿ? I also felt very relaxed. Thank you. ಥ್ಯಾಂಕ್ ಯು ಆನಂದ್ ಸರ್. ಥ್ಯಾಂಕ್ ಯು ಸೊ ಮಚ್. ಹೇಳಿ, ನಾವು ಬಂದ್ಬಿಟ್ಟು ನಿಮಗ್ ಭೇಟಿ ಆಗ್ತೀವಿ. ಶೋರ್, ಅದು ಇಷ್ಟರಲ್ಲೇ ಆಗತ್ತೆ ಅಮ್ಮ. ವಿ ಆರ್ ಡಿಸೈಡಿಂಗ್ ಟು ಮೀಟ್ ಅಪ್, ಎಲ್ರು ಮೀಟ್ ಮಾಡೋದಕ್ಕೆ
ಡಿಸೈಡ್ ಎಲ್ಲಿ ಮಾಡ್ತಾ ಇದೀವಿ ನೋಡಿ. ನೀವು ಬೆಂಗಳೂರಲ್ಲೇ ಇರ್ತೀರಾ ಇಲ್ಲ ಬೇರೆ ಕಡೆ ಇರ್ತೀರಾ? ಬ್ಯಾಂಗ್ಳೂರೇ, ಬಾರ್ನ್ ಅಂಡ್ ಬಾಟಪ್ ಬ್ಯಾಂಗ್ಳೂರೇ ನಾನು. ಇದು ಹೌದಾ? ಬೆಳ್ದಿದ್ದೆಲ್ಲ. ಓಕೆ ಓಕೆ. Okay. ಇನ್ನೊಂದು Thank you. ಕ್ಯೂರಿಯಾಸಿಟಿ ಇದೆ, ನಿಮಗೆ ಬಾಬಾಜಿ ಹೇಗ್ ಮಾತಾಡ್ತಾರೆ? ಹೇಗ್ ಮಾತಾಡ್ತಾರೆ ಅಂದ್ರೆ ನಿಮ್ ತರ ಅಂತೂ ಮಾತಾಡಲ್ಲ. ಅವ್ರು ಮಾತಾಡೋದ್ ನನಗೆ ಕೇಳಿಸುತ್ತೆ, ಕನೆಕ್ಟ್ ಆಗುತ್ತೆ, ಫೀಲ್ ಆಗುತ್ತೆ, ಇದು ಬಾಬಾಜಿನೇ ಮಾತಾಡ್ತಿದ್ದಾರೆ ಅಂತ. ಸೋ ನೈಸ್. ನಗ್ತಾ ಇದಾರೆ ಬಾಬಾಜಿ ನೀವು ಕೇಳಿದ ಪ್ರಶ್ನೆಗೆ. ಅವ್ರ ಖುಷಿ ನಾನೇನ್ ಉತ್ತರ ಮಾಡ್ತೀನಿ ಹೇಳ್ತೀನಿ ಅಂತ. ಇದು ಟೆಲಿಪತಿ ಕನೆಕ್ಷನ್ ಅಂತ ಹೇಳ್ತೀವಮ್ಮ, ಇದು ಟೆಲಿಪತಿ ಕನೆಕ್ಷನ್. ನಿಮ್ ಸೋಲ್ ತುಂಬಾ ಪ್ಯೂರ್ ಇದೆ ಅಂತ ಅನಿಸುತ್ತೆ. ಬಾಬಾಜಿ ಸುಮ್ನೆ ಯಾರಿಗೆ ಕನೆಕ್ಟ್ ಆಗಲ್ಲ, ತುಂಬಾ ಪ್ಯೂರಿಟಿ ಬೇಕು ಅವ್ರ ಒಳಗಡೆ. ಸೊ ದಟ್ ಪ್ಯೂರಿಟಿ ನಿಮ್ಮ ಹತ್ರ ಇದೆ ಅಂತ ಅನಿಸುತ್ತೆ. ನಾನು ತುಂಬಾ ಬಾಬಾಜಿ ಭಕ್ತಗಳು. ಐ ಕ್ಯಾನ್ ಓ, ಮತ್ ನೀವೇ ಕೇಳಿ ಹೇಳ್ಬಿಡ್ತಾರ ನಿಮ್ಗೇನೆ, ಅದಕ್ಕೆ ನಗ್ತಾ ಇದಾರೆ ಅನ್ಸ್ತವ್ರು ಫಾರ್ ದಿಸ್ ಕ್ವೆಶ್ಚನ್. ನಮ್ ಇಬ್ರಿಗ್ ನೋಡಿ ನಿಮಗ್ ಹೇಗ ಅನಿಸ್ತ? ತುಂಬಾ ಏನಾದ್ರೂ ಒಂದು ಪ್ರಾಬ್ಲಮ್ ಇತ್ತು ಎಲ್ಲ ಕಾರ್ಡ್ ಕಟ್ ಮಾಡುವಾಗ? ಯಾಕಂದ್ರೆ ನೀವು ನಿಮ್ದ್ ಏನ್ ಅನ್ಸ್ತು ನನ್ಗೆ ಅಂದ್ರೆ, ಅನ್ಸ್ತಾ ಇದೆ ಅಂದ್ರೆ ನೀವ್ ತುಂಬಾ ಗಿವಿಂಗ್ ಬೇರೆಯವ್ರಿಗೆ ಜಾಸ್ತಿ. ಅಂದ್ರೆ ನಿಮ್ಗೆ ಕಮ್ಮಿ ಬಂದ್ರು 1% ಬಂದ್ರೆ ನೀವು 100% ಕೊಡೋ ಅಂತ ಜನ. ಯು ಗಿವ್ ಟು ಪೀಪಲ್, ಯು ಲವ್ ಪೀಪಲ್, ಯು ವಾಂಟ್ ಎವ್ರಿಬಡಿ ಅರೌಂಡ್ ಯು ಟು ಬಿ ಹ್ಯಾಪಿ. ಇದ್ರಲ್ಲಿ ಎಲ್ಲೋ ಒಂದ್ ಕಡೆ ಯು ಪೀಪಲ್ ಆರ್ ಡ್ರೈನಿಂಗ್ ಯುವರ್ ಎನರ್ಜಿ. ಮತ್ ನಿಮ್ಗೆ ಗೊತ್ತಾಗ್ತಾನು ಇದೆ ದಟ್ ವಾಟ್ ಎವರ್ ಲವ್, ವಾಟ್ ಎವರ್ ಕೇರ್ ಯು ಆರ್ ಗಿವಿಂಗ್ ಟು ಅದರ್ಸ್, ಅದು ಕರೆಕ್ಟ್ ಆಗಿ ನಿಮ್ಗೆ ಸಿಗ್ತಿಲ್ಲ ಅನ್ನೋದು. ಬಟ್ ಸ್ಟಿಲ್ ಯು ಡೂ ಇಟ್ ಬಿಕಾಸ್ ದಟ್ ಇಸ್ ವಾಟ್ ಯುವರ್ ಸೋಲ್ ಡಸ್ ಟು ಅದರ್ಸ್. ಅದೇ ನನಗೆ ಗೊತ್ತಾಗ್ತಾ ಇರೋದು. ಓಕೆ, ಥ್ಯಾಂಕ್ ಯು. ನಮ್ ಯಜಮಾನ್ರಿಗೆ ಸ್ವಲ್ಪ ಇದು ಇದೆ, ಏನಂತಾರ ಅದು, ಸೀನ್ ಆರಾಮಾಗಿದೆ ಅಂತ ಹೇಳ್ತಾ ಇದ್ದಾರೆ. ಬಾಬಾಜಿ ಕೃಪಾ. ಥ್ಯಾಂಕ್ ಯು ಸೊ ಮಚ್.